ನನ್ನೆಲ್ಲ ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ವಿದ್ಯಾರ್ಥಿಗಳೇ, ಇನ್ನೊಂದು ತರಗತಿಗೆ ನಿಮಗೆ ಸ್ವಾಗತ. ನಾನಿಂದು ತರಭವಿಷ್ಯದ ಚರ್ಚಾ ವಿಷಯ ನಮ್ಮ ಭಾರತ ನದಿಗಳ ಜಲನಯನ ಪ್ರದೇಶಗಳಲ್ಲಿ ಸಂಚಿಕೆ 4ನೇ ಸಂಚಿಕೆ. ಇದು ತಪತಿ ನದಿ ಸಮೂಹ. ಮಧ್ಯ ಭಾರತದ ಮುಂಗಾಸ ಗುಹೆಯಲ್ಲಿ ಡಾಕ್ಟರ್ BT ಇಂಗೋಲೆ ಮತ್ತು ತಂಡದ ಹೊಸ ಆವಿಷ್ಕರಣ ತಪತಿ ಕಣಿವೆಯಲ್ಲಿ ಹೊಸ ಶಿಲಾಯುಗದ ಆಶ್ರಯ ಗುಹೆ ಮತ್ತು ದೂರದ ವೀಕ್ಷಣೆಯನ್ನು ಮಾಡಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತೇವೆ. ತಪತಿ ತಾಪ್ತಿ ನದಿ, ಸಂಸ್ಕೃತದಲ್ಲಿ ತಾಪಿ ನದಿ, ಮಧ್ಯ ಭಾರತದ ಒಂದು ನದಿ. ಇದರ ಮೂಲ ಹೆಸರು ತಾಪಿ. ಭಾರತ ಜಂಬೂದ್ವೀಪದ ಮುಖ್ಯ ನದಿಗಳಲ್ಲಿ ಒಂದಾದ ತಾಪ್ತಿ ನದಿಯ ಉದ್ದ ಸುಮಾರು 724 ಕಿಲೋಮೀಟರ್ಗಳು. ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ 3 ದೊಡ್ಡ ನದಿಗಳಲ್ಲಿ ತಾಪ್ತಿ ಒಂದು, ನರ್ಮದಾ ನದಿ ಮತ್ತು ಮಾಹಿ ನದಿಗಳು ಉಳಿದೆರಡು. ತಾಪ್ತಿ ನದಿಯು ಮಧ್ಯಪ್ರದೇಶ ರಾಜ್ಯದ ದಕ್ಷಿಣ ಭಾಗದ ಸಾತ್ಪುರಾ ಪರ್ವತಗಳಲ್ಲಿ ಉಗಮಿಸುವುದು. ತಾಪ್ತಿ ನದಿಯ ಜಲನಯನ ಪ್ರದೇಶಗಳು ಮಧ್ಯಪ್ರದೇಶದ ನಿವಾರ್ ಪ್ರದೇಶ, ಮಹಾರಾಷ್ಟ್ರದ ವಿದರ್ಭ ಮತ್ತು ಖಾಂದೇಶ್, ದಕ್ಷಿಣ ಗುಜರಾತ್. ತಾಪ್ತಿ ನದಿಯ ಸೂರತ್ ಬಳಿ ಖಂಬಾಟ್ ಕೊಲ್ಲಿಯಲ್ಲಿ ಸೇರುತ್ತದೆ. ಪೂರ್ಣ, ಗಿರ್ನಾ ಮತ್ತು ಪನ್ಮಾರ ನದಿಗಳು ತಾಪ್ತಿ ನದಿಯ ಮುಖ್ಯ ಉಪನದಿಗಳು. ತಾಪ್ತಿ ನದಿಗೆ ಅಡ್ಡಲಾಗಿ ಮಹಾರಾಷ್ಟ್ರದ ಜಳಗಾಂವ್ ಬಳಿ ಹಾತ್ನೂರ್ ಅಣೆಕಟ್ಟು, ಗುಜರಾತ್ ಸೋನಾಗಢದ ಬಳಿ ಉಕಾಯ್ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ತಾಪತಿ ನದಿಯ ಜಲನಯನ ಪ್ರದೇಶ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ 65,145 ಚದರ ಕಿಲೋಮೀಟರ್, 65,145 ಚದರ ಕಿಲೋಮೀಟರ್, ಅಗಲ 534 ಮತ್ತು 196 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ಇದು 72.33 ಡಿಗ್ರಿಯಿಂದ 78.17 ಡಿಗ್ರಿ ಪೂರ್ವ ರೇಖಾಂಶಗಳ ಮತ್ತು 21.50 ಡಿಗ್ರಿಯಿಂದ 20.9 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ಕಂಡುಬರುತ್ತದೆ. ಡೆಕ್ಕನ್ ಪ್ರಸ್ಥಭೂಮಿಯ ಭೂಭಾಗದಲ್ಲಿ ಜಲನಯನ ಪ್ರದೇಶ ಪೂರ್ವದಲ್ಲಿ ಮಹಾದೇವ್ ಬೆಟ್ಟಗಳ ಅಜಂತ ರೇಂಜ್ ಮತ್ತು ದಕ್ಷಿಣದಲ್ಲಿ ಸಾತ್ಮಲಾ ಬೆಟ್ಟಗಳು ಮತ್ತು ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರದಿಂದ ಮೂಲಕ ಸಾತ್ಪುರ ಶ್ರೇಣಿಯಿಂದ ಸುತ್ತುವರಿಯಲ್ಪಟ್ಟಿದೆ. ಜಲನಯನ ಪ್ರದೇಶದ ಬೆಟ್ಟ ಕಾಡು ಪ್ರದೇಶವಾಗಿದೆ. ಬಯಲು ಪ್ರದೇಶ ಕೃಷಿಗೆ ಸೂಕ್ತವಾಗಿದೆ. ವಿಶಾಲ ಮತ್ತು ಫಲವತ್ತಾದ ಪ್ರದೇಶಗಳಲ್ಲಿ ಹಾಗೆ ತಾಪಿ ಈ ಪರ್ಯಾಯದ 2ನೇ ದೊಡ್ಡ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ. ಇದು 752 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತದೆ. ಮಧ್ಯಪ್ರದೇಶದ ಬೇತೂಲ್ ಜಿಲ್ಲೆಯ ಮಲತಾಯಿ ಮೀಸಲು ಅರಣ್ಯ ಬಳಿ ಹುಟ್ಟುತ್ತದೆ. ಅರೇಬಿಯನ್ ಸಮುದ್ರದ ಮುಖಜಕ್ಕೆ ಮೂಲ ನದಿಯ ಒಟ್ಟು ಉದ್ದ 724 ಕಿಲೋಮೀಟರ್. ಇದರ ಪ್ರಮುಖ ಉಪನದಿಗಳೆಂದರೆ ಸುಕಿ, ಗೋಮಾಯಿ, ಅರುಣಾವತಿ, ಆನೇರ್ ಬಲಗ್ನ ಸೇರುತ್ತವೆ. ಎಡದಿಂದ ವಾಗೂರ್, ಅಮರಾವತಿ, ಬುರಾಯಿ, ಪಂಜ್ರಾ, ಬೋರಿ. ಜಲನಯನ ಒಟ್ಟು ಪ್ರದೇಶದ ಬಹುಪಾಲು ಎಂದರೆ 66.19% ಕೃಷಿಗೆ ಉಪಯೋಗಿಸಲಾಗುತ್ತದೆ. ಜಲನಯನದ 2.99% ಭಾಗ ನೀರು ಆವರಿಸಿಕೊಂಡಿದೆ. ಜಲನಯನ ಪ್ರದೇಶದ ಮಹಾರಾಷ್ಟ್ರ 12, ಗುಜರಾತ್ 3, ಮಧ್ಯಪ್ರದೇಶ 3 ಒಳಗೊಂಡು 18 ಲೋಕಸಭಾ ಕ್ಷೇತ್ರಗಳನ್ನು ಇದು ಒಳಗೊಂಡಿದೆ. ತಾಪಿ ಪ್ರಮುಖ ನದಿಯ ಪ್ರದೇಶಗಳು. ಸಿಂಧು ನದಿಯ ಉದ್ದ 724 ಅಂಕಿಅಂಶಗಳು. ಸಂಗ್ರಹಣ 651.45 ಚದರ ಕಿಲೋಮೀಟರ್. ಸರಾಸರಿ ಜಲಸಂಪನ್ಮೂಲ ಸಂಭಾವ್ಯ MCM 14,880. ಉಪಯೋಗಿಸಿಕೊಳ್ಳಬಲ್ಲ ಮೇಲ್ಮೈ ಜಲಸಂಪನ್ಮೂಲ MCM 14,500. ಪೂರ್ಣಗೊಂಡಿದ ಯೋಜನೆಗಳು ಲೈವ್ ಶೇಖರಣಾ ಸಾಮರ್ಥ್ಯ 9,088. ನಿರ್ಮಾಣ ಅಡಿಯಲ್ಲಿ ಯೋಜನೆಗಳು ಲೈವ್ ಶೇಖರಣಾ ಸಾಮರ್ಥ್ಯ 1,555. ಯೋಜನೆಗಳ ಒಟ್ಟು ಲೈವ್ ಶೇಖರಣಾ ಸಾಮರ್ಥ್ಯ 10,643. ಪ್ರವಾಹ ಫೋರ್ಕಾಸ್ಟಿಂಗ್ ಸ್ಟೇಷನ್ CWC 3 ಕೇಂದ್ರಗಳಿದ್ದಾವೆ. ತಾಪಿ ಜಲನಯನ ಪ್ರಮುಖ ಯೋಜನೆಗಳು ಅವುಗಳೆಂದರೆ ಹಾತನೂರ್ ಅಣೆಕಟ್ಟು, ಮೇಲ್ ತಾಪಿ ಪ್ರಾಜೆಕ್ಟು, ಕಕ್ರಪಾರ ಸಣ್ಣ ಅಣೆಕಟ್ಟು, ಉಕಾಯ್ ಪ್ರಾಜೆಕ್ಟ್, ಗಿರ್ನಾ ಅಣೆಕಟ್ಟು,
ಗಿರ್ನಾ ಯೋಜನೆಯ ದಹಿಗೋವೇರ್ ಉಕಾಯ್ ಅಣೆಕಟ್ಟು ಪ್ರಮುಖವಾದಗಳು. ಮಧ್ಯಪ್ರದೇಶ ಮಹಾರಾಷ್ಟ್ರ ನಡುವೆ ಅಂತಾರಾಜ್ಯ ಒಪ್ಪಂದಗಳು ಪ್ರಕಾರ ಉಕಾಯ್ ಅಣೆಕಟ್ಟಿನ ಪ್ರದೇಶದ ಲಭ್ಯವಿರುವ ನೀರಿನ ಹಂಚಿಕೆ ಕೆಳಗೆ ಕೊಟ್ಟಿದೆ. ಮಧ್ಯಪ್ರದೇಶಕ್ಕೆ 70 TMC, ಮಹಾರಾಷ್ಟ್ರಕ್ಕೆ 191.40 TMC. ಹಾತನೂರು ಅಣೆಕಟ್ಟು ಇದು ಮೇಲಿನ ತಾಪಿ ಪ್ರಾಜೆಕ್ಟ್ ಮೊದಲ ಹಂತವಾಗಿದೆ. ಇದು 717 ಮೀಟರ್ ಉದ್ದ, ಇಂಗ್ಲಿಷ್ ಎಸ್ ಆಕಾರದ ಒಡ್ಡು. ಮಹಾರಾಷ್ಟ್ರ ಜಲಗಾಂವ್ ಜಿಲ್ಲೆಯ ಹಾತನೂರು ಹಳ್ಳಿಯ ಬದಿಯಲ್ಲಿ ತಾಪಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ 1863 ಮೀಟರ್ ಉದ್ದ ಮಣ್ಣಿನ ಒಡ್ಡು ಮಧ್ಯದಲ್ಲಿರುವ ಉಕ್ಕಿ ಹರಿಯುವ ಬಾಗಿಲನ್ನು ಒಳಗೊಂಡಿದೆ. ಇದು 95 ಕಿಲೋಮೀಟರ್ ಉದ್ದ ಬಲದಂಡೆಯ ಕಾಲುವೆ ಮೂಲಕ ಜಲಗಾಂವ್ ಜಿಲ್ಲೆಯ ರೇವರ್, ಯಾವಲ್, ಚೋಪಡಾ ತಾಲೂಕುಗಳ 3,78,384 ಹೆಕ್ಟೇರ್ ಭೂಮಿಗೆ ನೀರನ್ನು ಒದಗಿಸುವುದು. ಇದು 255 MCM 10 ಲಕ್ಷ ಘನ ಮೀಟರ್ ನೇರ ಸಂಗ್ರಹವಾಗುತ್ತೆ. ಆತ್ಮೀಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗಿದು ಸಹಾಯ ಆಗ್ಬೋದು ಅಂತೇಳಿ ನಿಮ್ಮ ಮುಂದೆ ತಂದಿಟ್ಟಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮನನ ಮಾಡಿಕೊಳ್ಳಿ. ಪರೀಕ್ಷೆ ಬಂದಾಗ ನಿರ್ಭಯವಾಗಿ ಎದುರಿಸಿ ಜಯ ಹೊಂದಿ. ಎಲ್ಲರಿಗೂ ಶುಭಾಶಯಗಳು. ಸರ್ವೇ ಜನೋ ಸುಖಿನೋ ಭವಂತು.